ರಾಜ್ಯಸಭಾ ಚುನಾವಣೆ ರೋಚಕತೆಯನ್ನ ಪಡ್ಕೊಂಡಿರೋದೇ ಈಗ 5ನೇ ಅಭ್ಯರ್ಥಿ ಕಣಕ್ಕಿಳಿದಿರೋದ್ರಿಂದ ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸಂಖ್ಯಾಬಲ ಇರ್ಲಿ ಹೋಗ್ಲಿ, ಆದ್ರೆ ಪ್ರಯತ್ನ ಮಾತ್ರ ಬಹಳ ಜೋರಾಗಿದೆ. ಕಾನ್ಫಿಡೆನ್ಸ್ ಕೂಡ ಹೇಳ್ತಾ ಇದ್ದಾರೆ, ನಾವು ಗೆದ್ದೇ ಗೆಲ್ಲಿಸ್ತೀವಿ ಅನ್ನುವಂತ ಮಾತನ್ನ. ಹೇಗ್ ನಡೀತಿದೆ, ಮೂಡ್ ಹೇಗಿದೆ? ರಾಜ್ಯಸಭಾ ಚುನಾವಣೆಯ ಮತ ಆರಂಭ ಆಗಿದೆ. ಪ್ರತಿಮಾ, ಮೂಡ್ ಹೇಗಿದೆ ಅಂತ ಕೇಳ್ತಾ ಇದ್ರಿ. ಸಹಜವಾಗಿ ಎಲೆಕ್ಷನ್ ನಿಂತವರು, ಸ್ಪರ್ಧೆಗೆ ನಿಂತವರು ನಾವು ಕೊನೆ ಕ್ಷಣ ತನಕ ಕೂಡ ಗೆಲ್ತೀವಿ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಯಾಕೆಂದರೆ ಈಗ ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ ಅವರಿಗೆ ಮತ ಬರುತ್ತೋ ಅಥವಾ ಅವರು ಕಾನ್ಫಿಡೆನ್ಷಿಯಲ್ ವೋಟನ್ನು ಪಡಿತಾರೆ ಎನ್ನುವಂಥ ಚರ್ಚೆಗಳು ಕಳೆದ ಒಂದು ವಾರಗಳಿಂದ ಆಗ್ತಾ ಇದೆ. ಈ ಕ್ಷಣವೂ ಕೂಡ ಅದೇ ಚರ್ಚೆ ಇದೆ. ಆದರೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ, ಯಾರ್ಯಾರು ಅವರಿಗೆ ಮತವನ್ನು ಹಾಕ್ಬೋದು ಎನ್ನುವಂಥದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಹಾಗಾಗಿ ಅವರನ್ನು ಗೆದ್ದೇ ಬಿಡ್ತಾರೆ ಅಥವಾ ಅವ್ರು ಗೆಲ್ಲೋದು ಕಷ್ಟ ಅನ್ನೋದನ್ನು ಈಗಲೇ ಊಹೆ ಮಾಡೋದು ಬಹಳ ಕಷ್ಟದ ವಿಚಾರ. ಯಾಕೆಂದರೆ ನಿನ್ನೆ ಸಂಜೆಯ ತನಕ ಕೂಡ ಇವತ್ತು ಬೆಳಗ್ಗೆಯವರೆಗೂ ಕೂಡ ಅಶೋಕ್ ಅವ್ರ ಚೇಂಬರಲ್ಲಿ JDS ನಾಯಕರು ಬಂದು ಸಭೆಯನ್ನು ಮಾಡಿದರು. ಸ್ವತಃ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದರು. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಅಶೋಕ್, ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು ಮತ್ತು JDS ನಾಯಕರುಗಳೆಲ್ಲರೂ ಕೂಡ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸೋದಕ್ಕೆ ಯಾವ ರೀತಿಯ ಒಂದು ಪ್ರಯತ್ನವನ್ನು ಮಾಡಬೇಕು, ಯಾರನ್ನು ಸಂಪರ್ಕ ಮಾಡಬೇಕು ಅಂತ. ಸಂಪರ್ಕವನ್ನಂತೂ ಮಾಡಿದ್ದಾರೆ. ಯಾಕೆಂದರೆ ದರ್ಶನ್ ಪುಟ್ಟಣ್ಣಯ್ಯವರು ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅವ್ರು ಯಾರು ತನ್ನನ್ನು ಸಂಪರ್ಕ ಮಾಡಿದ್ರು ಹೇಳುವಂಥ ಮಾತುಗಳನ್ನು ಹೇಳದೇ ಇದ್ದರೂ ಕೂಡ ಸಂಪರ್ಕ ಮಾಡಿದ್ದಾರೆ. ಚುನಾವಣೆಯ ಪ್ರಕ್ರಿಯೆಯಲ್ಲಿ ಇದೆಲ್ಲವೂ ಕೂಡ ಸಹಜ ಮತ್ತು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಈಗ BJPಗೆ ಇರುವಂಥದ್ದು ಒಂದು ಬಾಂಡ್ಗೆ ಅವರನ್ನು ಗೆಲ್ಲಿಸಬೇಕು. ಅವರಿಗೆ 46 ಮತಗಳನ್ನು ಫಿಕ್ಸ್ ಮಾಡಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಬಾಂಡ್ಗೆ ಅವರಿಗೆ ಯಾರು ಮತ ಹಾಕಬೇಕು ಅನ್ನುವಂಥ ಲಿಸ್ಟ್ ಕೂಡ ವಿಪ್ನಲ್ಲಿಯೇ ಸೂಚನೆಯನ್ನು ಕೊಡಲಾಗಿದೆ. ಎಲ್ಲರಿಗೂ ವಿಪ್ಪನ್ನು ನಿನ್ನೆಯೇ ಜಾರಿ ಮಾಡಿದ್ದು, ಆ ವಿಪ್ನಲ್ಲಿಯೇ ಮೊದಲ ಅಭ್ಯರ್ಥಿಗೆ ಯಾರು ಮತವನ್ನು ಹಾಕಬೇಕು, 2ನೇ ಅಭ್ಯರ್ಥಿಗೆ ಯಾರು ಮತವನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಪ್ರತಿಮಾ, ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರು ಬಾಂಡ್ಗೆ ಅವರಿಗೆ ಮತವನ್ನು ಹಾಕಬೇಕು, ಅಂದರೆ BJP ಮೊದಲ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ವಿಪ್ಪಲ್ಲಿ ಜಾರಿ ಮಾಡಲಾಗಿದೆ. ಯಾಕೆಂದರೆ ST ಸೋಮಶೇಖರ್ ಇರಬಹುದು, ಹೆಬ್ಬಾರ್ ಇರಬಹುದು, BJPಯಿಂದ ಸ್ವಲ್ಪ ಅಂತರವನ್ನಂತೂ ನಿಶ್ಚಿತವಾಗಿಯೂ ಕಾಯ್ದುಕೊಂಡಿದ್ದರು. ನಿನ್ನೆಯ ತನಕ ಕೂಡ BJP ಯಾವುದೇ ಕಾರ್ಯಕ್ರಮ ಇರಬಹುದು, ಸಭೆಗೆ ಕೂಡ ಬಂದಿಲ್ಲ. ನಿನ್ನೆ ST ಸೋಮಶೇಖರ್ ಅವರು ನಮಗಿರುವ ಮಾಹಿತಿಯ ಪ್ರಕಾರ DK ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಕೂಡ ಇವತ್ತು ಬೆಳಗ್ಗೆ ಭಾಗಿಯಾಗ್ತಾರೆ ಎನ್ನುವಂಥ ಆ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ವು. ಆದರೆ ಅವರಿಗೆ ಯಾವ ಕಡೆಗೆ ಅಥವಾ ಯಾರಿಗೆ ಮತವನ್ನು ಹಾಕಬೇಕು ಹೇಳುವಂಥ ಸೂಚನೆ BJPಯಿಂದ ಹೋಗುತ್ತೋ ಅದರ ನಂತರದಲ್ಲಿ ತಾವು ಡಿಸೈಡ್ ಮಾಡ್ತೀವಿ ಎನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎನ್ನುವಂಥದ್ದು ಈಗಿರುವ ಮಾಹಿತಿ. ಆದರೆ ಈಗ ನಮಗೆ ಸಿಕ್ಕಿರುವಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ ಪ್ರತಿಮಾ, ST ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ಇವರಿಗೆ ಬಾಂಡ್ಗೆ ಅವರಿಗೆ ಪರವಾಗಿ ಮತವನ್ನು ಹಾಕಬೇಕು, BJP ಮೊದಲ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ವಿಪ್ ಮೂಲಕ ಕೊಡಲಾಗಿದೆ. ಹೀಗಾಗಿ BJP ತನ್ನ ಮೊದಲ ಅಭ್ಯರ್ಥಿಯ ಗೆಲುವಿನ ನಂತರ ಉಳಿಯುವಂಥ 18 ವೋಟ್ಗಳನ್ನು ಕುಪೇಂದ್ರ ರೆಡ್ಡಿ ಅವರ ಕಡೆಗೆ ಮತವನ್ನು ಹಾಕಬೇಕು. 2ನೇ ಪ್ರಶಸ್ತಿಯ ಮತಗಳನ್ನು, ಅಂದರೆ BJP 2ನೇ ಪ್ರಶಸ್ತಿಯ ಮತಗಳನ್ನು ಬಳಿಕ ಕುಪೇಂದ್ರ ರೆಡ್ಡಿ ಅವರಿಗೆ ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಪಾರ್ಟಿ ತಿಳಿಸಿದೆ. ಹೀಗಾಗಿ ಕೊನೆಯ ಕ್ಷಣದವರೆಗೆ BJP ಮತ್ತು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದರ ಕುರಿತಾಗಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಮಾತುಕತೆ ಇರಬಹುದು ಅಥವಾ ಕುಪೇಂದ್ರ ರೆಡ್ಡಿ ಅವರು ತನ್ನ ಪರವಾಗಿ ಆತ್ಮವಿಶ್ವಾಸದ ಮತಗಳನ್ನು ಹಾಕಿ ಎನ್ನುವಂಥ ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಇಲ್ಲಿಯ ತನಕ ಕೂಡ ಸಾಗಿದೆ. ಅಶೋಕ್ ಅವ್ರನ್ನ ಮಾತಾಡ್ತಾ ಕೇಳಿದ್ವಿ. ಅಶೋಕ್ ಹೇಳಿದರು, ಚುನಾವಣೆ ಅಂತ ಹೇಳಿದಾಗ ಸಹಜವಾಗಿ ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಕೆಲವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೇಳುವಂಥ ಮಾತುಗಳನ್ನು ಅಶೋಕ್ ಅವರು ಹೇಳ್ತಾ ಇದ್ರು. ಆದರೆ ಇಲ್ಲಿಯ ತನಕದ ಮೂಡನ್ನು ನೋಡ್ತಾ ಹೋದಾಗ ಅಥವಾ ಇಲ್ಲಿಯ ತನಕದ ವಿದ್ಯಮಾನಗಳನ್ನು, ವಾತಾವರಣವನ್ನು ಗ್ರಹಿಸಿದಾಗ ಕುಪೇಂದ್ರ ರೆಡ್ಡಿ ಅವರ ಅಥವಾ JDS ಪಾಳಯದಲ್ಲಿ ಅವರು ಮತವನ್ನು ಪಡಿತಾರೆ ಹೇಳೋದನ್ನು ನಿಶ್ಚಿತವಾಗಿ ಹೇಳುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಕಾಂಗ್ರೆಸ್ಗೆ ಒಂದು ಟೆನ್ಷನನ್ನು ಮತ್ತು 5ನೇ ಅಭ್ಯರ್ಥಿಯಾಗಿ ತನ್ನ ಬಳಿ ಸಂಖ್ಯಾಬಲ ಇಲ್ಲದೇ ಇದ್ರೂ ಕೂಡ ಅಭ್ಯರ್ಥಿಗಳನ್ನು ಹಾಕಿರೋದ್ರಿಂದ ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಒಂದು ಚೆಕ್ಮೆಟ್ಗಳನ್ನು ಕೊಡುವಂಥ ಪ್ರಯತ್ನವನ್ನಂತೂ ಮೈತ್ರಿ ಪಡೆ ಮಾಡಿದೆ. ಪ್ರತಿಮಾ, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.